ಎಲ್ಲರಿಗೂ ನಮಸ್ಕಾರ. ನಾರಿ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನಿವತ್ತು ಕಾಟನ್ ಸಿಲ್ಕ್ ಸೀರೆಗೆ ಹಾಕುವಂಥ ಒಂದೇ ಸ್ಟೆಪ್ನಲ್ಲಿ ಹಾಕುವಂಥ ಸೀರೆ ಕುಚ್ಚನ್ನ ಹೇಳ್ಕೊಡ್ತಿದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡೋದ್ರಿಂದ ನಾನಾಕೋ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಬೇಗನೆ ಬರುತ್ತೆ. ನಾನೇ ಡಿಸೈನ್ ಮಾಡೋದಕ್ಕೆ ಈ ಥರ ಸ್ಕ್ವೇರ್ ಟೇಪಲ್ಲಿರೋ ಬೀಡ್ಸ್ನ ಯೂಸ್ ಮಾಡ್ತಿದ್ದೀನಿ. 8 ಎಳೆ ದಾರ ತೊಗೊಂಡಿದ್ದೀನಿ ಮತ್ತು ಕ್ರೋಶಾ ನಂಬರ್ 10 ಯೂಸ್ ಮಾಡ್ತಿದ್ದೀನಿ. ಸ್ಟಾರ್ಟಿಂಗ್ ಇವಾಗ ನಾನು ಸಿಂಗಲ್ ಕ್ರೋಶಾ ಹಾಕಿ ಲಾಕ್ ಮಾಡ್ಕೊತೀನಿ. ಒಂದ್ಸಲ ಲಾಕ್ ಮಾಡ್ಕೊಂಡಾದ್ಮೇಲೆ ಪಕ್ಕದಲ್ಲಿ ಇನ್ನೂ ಒಂದ್ಸಲ 2 ಸಲ ಲಾಕ್ ಮಾಡಿಕೊಂಡು ಸ್ವಲ್ಪ ದಾರನ ಮೇಲೆ ತೊಗೊತೀನಿ. ದಾರನ ಮೇಲೆ ತೊಗೊಂಡು ನಾನು ಸ್ಕ್ವೇರ್ ಟೈಪ್ ಬೀಡ್ಸ್ ತೋರಿಸಿದ್ನಲ್ಲ, ಈ ಬೀಡ್ಸ್ನ ನೀಟಾಗೆ ದಾರದೊಳಗಡೆ ಹಾಕ್ಕೊತೀನಿ. ಒಂದು ದಾರನೂ ಮಿಸ್ ಮಾಡದೆ ಎಲ್ಲ ದಾರನೂ ಆ ಮುಂದೆ ಉಕ್ಕಿನಲ್ಲಿ ಇಟ್ಕೊಂಡು ನೀಟಾಗಿ ಥರ ತಳ್ಕೊಬೇಕು. ಬೀಡ್ಸ್ನ ದಾರದೊಳಗಡೆ ಹಾಕಿದ್ಮೇಲೆ ಬೀಡ್ಸ್ನ ಲಾಕ್ ಮಾಡ್ಕೊಬೇಕು. ಲಾಕ್ ಮಾಡ್ಕೊಂಡಾದ್ಮೇಲೆ ಒಂದು ಚೈನ್ನ ಹಾಕಿ ಮತ್ತೆ ದಾರನ ಸ್ವಲ್ಪ ಮೇಲೆ ತೊಗೊಬೇಕು. ದಾರನ ಮೇಲೆ ತೊಗೊಂಡು ಮತ್ತೆ ನಾನಿಲ್ಲಿ ಸ್ಕ್ವೇರ್ ಟೈಪಲ್ಲಿರೋ ಬೀಡ್ಸ್ ತೋರಿಸಿದ್ನಲ್ಲ, ಈ ಬೀಡ್ಸ್ನ ಮತ್ತೆ ದಾರದೊಳಗಡೆ ಹಾಕ್ಕೊತಾ ಇದ್ದೀನಿ. ಮತ್ತೆ ದಾರದೊಳಗಡೆ ಬೀಡ್ಸ್ನ ಹಾಕ್ಕೊತೀನಿ. ನೋಡಿ, ಸ್ಟಾರ್ಟಿಂಗು ಒಂದು ಬೀಡ್ಸ್ ಹಾಕ್ಕೊಂಡೆ, ಬೀಡ್ಸ್ನ ಲಾಕ್ ಮಾಡಿ ಒಂದು ಚೈನ್ನ ಹಾಕ್ಕೊಂಡೆ, ಮತ್ತೆ ದಾರನ ಮೇಲೆ ತೊಗೊಂಡು ಮತ್ತೆ ಒಂದು ಬೀಡ್ಸ್ನ ಹಾಕಿ ಮತ್ತೆ ನಾನು ಬೀಡ್ಸ್ನ ಲಾಕ್ ಮಾಡ್ಕೊತೀನಿ. ಲಾಕ್ ಮಾಡಿಕೊಂಡು ಈ ಥರ ಸ್ವಲ್ಪ ವಿ ಶೇಪ್ನಲ್ಲಿ ಕುತ್ಕೊಬೇಕು. ಈ ಥರ ವಿ ಶೇಪ್ನಲ್ಲಿ ಕುತ್ಕೊಳ್ಳೋ ರೀತಿ ಸಿಂಗಲ್ ಕ್ರೋಶಾ ಹಾಕಿ ನಾವು ಲಾಕ್ ಮಾಡ್ಕೊಬೇಕು. ವಿ ಶೇಪ್ನಲ್ಲಿ ಕುತ್ಕೊಳ್ಳಿ, ಈ ಥರ ಇಟ್ಕೊಳ್ಳಿ. ಈ ಥರ ಇಟ್ಕೊಂಡು ಸಿಂಗಲ್ ಕ್ರೋಶಾ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸಿಂಗಲ್ ಕ್ರೋಶಾ ಹಾಕ್ಕೊಂಡು ಲಾಕ್ ಮಾಡ್ಕೊಬೇಕು. ಲಾಕ್ ಮಾಡಿಕೊಂಡು ಮತ್ತೆ ಪಕ್ಕದಲ್ಲಿ ಇನ್ನೂ ಒಂದ್ಸಲ ಪಕ್ಕದಲ್ಲಿ ನಾವು ಬೀಡ್ಸ್ ಲಾಕ್ ಮಾಡಾದ್ಮೇಲೆ ಎಕ್ಸ್ಟ್ರಾ ಇನ್ನೂ ಒಂದು ಸಿಂಗಲ್ ಕ್ರೋಶಾ ಹಾಕಿ ಲಾಕ್ ಮಾಡ್ಕೊಬೇಕು. ನೋಡಿ, ನಾವು ಲಾಕ್ ಮಾಡ್ಕೊಂಡ್ಮೇಲೆ ಈ ಥರ ವಿ ಶೇಪ್ನಲ್ಲಿ ಬೀಡ್ಸ್ ಕುತ್ಕೊಬೇಕು. ಇವಾಗ ಕ್ರೋಶಾ ಮೇಲೆ 2 ಸಲ ದಾರನ ತಗೊಳ್ಳಿ. 2 ಸಲ ದಾರನ ತಗೊಂಡು ಇಲ್ಲಿ ಲಾಕ್ ಮಾಡ್ಕೊಂಡಿದ್ದೀವಲ್ವ, ಇಲ್ಲಿಂದ ಇಲ್ಲಿಗೆ ಒಂದು 3 ಚೈನು ಇಲ್ಲ 4 ಚೈನಷ್ಟು ಗ್ಯಾಪ್ನ ಕೊಟ್ಟು ಅಲ್ಲಿಗೆ ಕ್ರೋಶನ ಹಾಕಿ ದಾರನ ತೊಗೊಂಡು ಬಂದು 2ರಲ್ಲಿ 1 ಮಾಡ್ಕೊಬೇಕು, 2ರಲ್ಲಿ 1 ಮಾಡ್ಕೊಬೇಕು, 2ರಲ್ಲಿ 1 ಮಾಡ್ಕೊಬೇಕು. ತ್ರಿಬಲ್ ಕ್ರೋಶನ ಮಾಡ್ಕೊಬೇಕು. ತ್ರಿಬಲ್ ಕ್ರೋಶಾ ಮಾಡ್ಕೊಂಡಾದ್ಮೇಲೆ 1 2 3 ಚೈನ್ನ ಹಾಕಿ ಈ ತ್ರಿಬಲ್ ಕ್ರೋಶಾ ಇದೆಯಲ್ವಾ, ಈ ತ್ರಿಬಲ್ ಕ್ರೋಶಾಗೆ ಈ 3 ಚೈನ್ ಹಾಕ್ಕೊಂಡಿರ್ತೀವಲ್ವ ಅದನ್ನು ಲಾಕ್ ಮಾಡ್ಕೊಬೇಕು. ಸಿಂಗಲ್ ಕ್ರೋಶಾ ಹಾಕಿ ಲಾಕ್ ಮಾಡ್ಕೊಬೇಕು. ಮತ್ತೆ ಕ್ರೋಶಾ ಮೇಲೆ 2 ಸಲ ದಾರನ ತಗೊಂಡು ಇಲ್ಲಿ ಫಸ್ಟ್ ತ್ರಿಬಲ್ ಕ್ರೋಶಾ ಹಾಕಿದ್ದೀವಲ್ವ ಅದೇ ಪಾಯಿಂಟ್ಗೆ ಕ್ರೋಶನ ಹಾಕಿ ಮತ್ತೆ ದಾರನ ತಗೊಂಡು ಬಂದು 2ರಲ್ಲಿ 1 ಮಾಡ್ಕೊಬೇಕು, 2ರಲ್ಲಿ 1 ಮಾಡ್ಕೊಬೇಕು, 2ರಲ್ಲಿ 1 ಮಾಡ್ಕೊಬೇಕು. ತ್ರಿಬಲ್ ಕ್ರೋಶಾ ಅಂದರೆ 3 ಸಲ ಲೆಸ್ ಮಾಡ್ಕೊಬೇಕು. ಮತ್ತು ನಾವು 3 ಚೈನ್ನ ಹಾಕ್ಕೊಬೇಕು. 3 ಚೈನ್ ಹಾಕ್ಕೊಂಡು ಆದಮೇಲೆ ಇಲ್ಲಿ ನಾವೀಗ ತ್ರಿಬಲ್ ಕ್ರೋಶಾ ಹಾಕ್ಕೊಂಡಿದ್ದೀವಲ್ವ, ಆ ತ್ರಿಬಲ್ ಕ್ರೋಶಾಗೆ ಈ 3 ಚೈನ್ನ ಲಾಕ್ ಮಾಡ್ಕೊಬೇಕು. ನಾವು ಈ ಥರ ಲಾಕ್ ಮಾಡಿದಾಗ ಪಿಕೋ ಡಿಸೈನ್ ಬರುತ್ತೆ. ಮತ್ತೆ ಕ್ರೋಶಾ ಮೇಲೆ 2 ಸಲ ದಾರನ ತೊಗೊಂಡೆ ಸೇಮ್ ಪಾಯಿಂಟು ನಾವು ಫಸ್ಟ್ ತ್ರಿಬಲ್ ಕ್ರೋಶಾ ಹಾಕ್ಕೊಂಡಿದ್ದೀವಲ್ವ ಅದೇ ಪಾಯಿಂಟ್ಗೆ ಮತ್ತೆ ಕ್ರೋಶನ ಹಾಕಿ ದಾರನ ತೊಗೊಂಡು ಬಂದು 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 3 ಸಲ ಲೆಸ್ ಮಾಡ್ಕೊಂಡು ಆದಮೇಲೆ ಮತ್ತೆ ನಾನು 1 2 3 ಚೈನ್ನ ಹಾಕಿ ತ್ರಿಬಲ್ ಕ್ರೋಶಾ ಹಾಕ್ಕೊಂಡೆ ಅಲ್ವಾ, ಅದಕ್ಕೇ ಸಿಂಗಲ್ ಕ್ರೋಶಾ ಹಾಕಿ ಇವಾಗ ಆ 3 ಚೈನ್ನ ಲಾಕ್ ಮಾಡ್ಕೊಂಡ್ಬಿಡ್ತೀನಿ. ಲಾಕ್ ಮಾಡಿಕೊಂಡು ಮತ್ತೆ ನಾನು ಕ್ರೋಶಾ ಮೇಲೆ 2 ಸಲ ದಾರನ ತೊಗೊತೀನಿ. ಸೇಮ್ ಪಾಯಿಂಟ್ ಎಲ್ಲ ತ್ರಿಬಲ್ ಕ್ರೋಶನು ಒಂದೇ ಪಾಯಿಂಟ್ಗೆ ಹಾಕ್ಕೊಬೇಕು. ಒಂದೇ ಜಾಗದಲ್ಲಿ ಎಲ್ಲ ತ್ರಿಬಲ್ ಕ್ರೋಶಗಳನ್ನೂ ಹಾಕ್ಕೊತಾ ಬರಬೇಕು. ನಾನಿಲ್ಲಿ ಮತ್ತೆ ಇನ್ನೂ ಒಂದು ತ್ರಿಬಲ್ ಕ್ರೋಶಾ ಹಾಕ್ಕೊಂಡು ಮತ್ತೆ 3 ಚೈನ್ನ ಹಾಕ್ಕೊತೀನಿ. 3 ಚೈನ್ನ ಹಾಕಿ ಇಲ್ಲಿ ನಾನು ತ್ರಿಬಲ್ ಕ್ರೋಶಾ ಹಾಕ್ಕೊಂಡಿದ್ದೀನಲ್ವ ಅದಕ್ಕೇ ಈ 3 ಚೈನ್ನ ಸಿಂಗಲ್ ಕ್ರೋಶಾ ಹಾಕಿ ಲಾಕ್ ಮಾಡ್ಕೊತೀನಿ. ಆಗ ಈ ಥರ ಪೀಕೋ ಡಿಸೈನ್ ಬರ್ತಾ ಹೋಗುತ್ತೆ. ಮತ್ತೆ ಕ್ರೋಶಾ ಮೇಲೆ 3 ಸಲ ದಾರನ ತಗೊಂಡು ಸೇಮ್ ಪಾಯಿಂಟ್ ಎಲ್ಲ ತ್ರಿಬಲ್ ಕ್ರೋಶನು ಒಂದೇ ಪಾಯಿಂಟ್ಗೆ ಹಾಕ್ಕೊಳ್ಳಿ. ಸೀರೆ ಏನು ಓಲ್ ಆಗೋದಿಲ್ಲ, ಅದು ಬೇರೆ ಥರ ಡಿಫ್ರೆಂಟ್ ಆಗಿರುತ್ತೆ. ಮತ್ತು ಅಲ್ಲಿ ತುಂಬ ಏನಾದರೂ ಓಲ್ ಅನಿಸಿದ್ರೆ ಬೀಡ್ಸ್ನ ಹಾಕ್ಕೊಬೋದು. ನಾನು ಕ್ರೋಶಾ ಮೇಲೆ 2 ಸಲ ದಾರನ ತಗೊಂಡು ಸೇಮ್ ಪಾಯಿಂಟ್ಗೆ ಕ್ರೋಶನ ಹಾಕಿ ದಾರನ ತೊಗೊಂಡು ಬಂದು 2ರಲ್ಲಿ 1 ಮಾಡ್ತಿದ್ದೀನಿ. 2ರಲ್ಲಿ 1 ಮಾಡಿ 2ರಲ್ಲಿ 1 ಮಾಡಿ ತ್ರಿಬಲ್ ಕ್ರೋಶನ ಮಾಡ್ಕೊತೀನಿ. ತ್ರಿಬಲ್ ಕ್ರೋಶಾ ಮಾಡ್ಕೊಂಡಾದ್ಮೇಲೆ 1 2 3
3 ಚೈನ್ನ ಹಾಕಿ ನಾವು ತ್ರಿಬಲ್ ಕ್ರೋಶ ಮಾಡ್ಕೊಂಡಿದ್ದೀವಲ್ವ, ಆ ತ್ರಿಬಲ್ ಕ್ರೋಶಾಗೇ ಈ 3 ಚೈನ್ ಹಾಕ್ಕೊಂಡಿದ್ದೀವಲ್ವ ಇದನ್ನು ಲಾಕ್ ಮಾಡ್ಕೊಂಬಿಡ್ಬೇಕು. ಪ್ರತಿಯೊಂದು ತ್ರಿಬಲ್ ಕ್ರೋಶಾಗೂ 3 ಚೈನ್ ಹಾಕ್ಕೊಂಡಿರ್ತೀವಲ್ವ ಅದನ್ನ ಲಾಕ್ ಮಾಡ್ಕೊತಾ ಹೋಗಬೇಕು. ಮತ್ತು ನಾನು ಇನ್ನೂ ಒಂದು ತ್ರಿಬಲ್ ಕ್ರೋಶನ ಹಾಕ್ಕೊತಾ ಇದ್ದೀನಿ. ನೀವಿಲ್ಲಿ ಬೇಕು ಅಂದರೆ ಡಬಲ್ ಕ್ರೋಶನೂ ಹಾಕ್ಕೊಳ್ಳಿ, ಸ್ವಲ್ಪ ಆರ್ಚ್ ಶೇಪು ಚಿಕ್ಕದು ಬರುತ್ತೆ ಅಷ್ಟೇ. ಮತ್ತು ನಾನಿಲ್ಲಿ ತ್ರಿಬಲ್ ಕ್ರೋಶ ಮಾಡ್ಕೊಂಡು ಆದಮೇಲೆ 3 ಚೈನ್ನ ಹಾಕಿದೆ. 3 ಚೈನ್ನ ಹಾಕಿ ನಾನು ತ್ರಿಬಲ್ ಕ್ರೋಶ ಮಾಡ್ಕೊಂಡಿದ್ದೀನಲ್ವ ಅದಕ್ಕೇ ಆ 3 ಚೈನ್ ಹಾಕ್ಕೊಂಡಿರೋದನ್ನ ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡಿಕೊಂಡೆ. ಮತ್ತು ಕ್ರೋಶ ಮೇಲೆ 2 ಸಲ ದಾರನ ತೊಗೊಂಡು ಸೇಮ್ ಪಾಯಿಂಟು ಎಲ್ಲನೂ ಆದಷ್ಟು ಒಂದೇ ಕಡೆ ಹಾಕೋದಕ್ಕೆ ಟ್ರೈ ಮಾಡಿ. ಅಲ್ಲೊಂದು ಇಲ್ಲೊಂದು ಹಾಕಕ್ಕೆ ಹೋಗಬೇಡಿ. ಒಂದೇ ಕಡೆ ನಾವು ಸ್ಟಾರ್ಟಿಂಗು ಯಾವ ಕಡೆ ಹಾಕ್ಕೊಂಡಿರ್ತೀವಿ ಎಲ್ಲ ಅದೇ ಪಾಯಿಂಟ್ಗೆ ನಾವು ತ್ರಿಬಲ್ ಕ್ರೋಶಗಳನ್ನ ಹಾಕ್ಕೊತಾ ಹೋಗಬೇಕು. ನಾನು ಮತ್ತೆ ಇಲ್ಲಿ ತ್ರಿಬಲ್ ಕ್ರೋಶ ಮಾಡ್ಕೊಂಡು ಆದಮೇಲೆ ಮತ್ತೆ 3 ಚೈನ್ನ ಹಾಕ್ಕೊತಾ ಇದ್ದೀನಿ. 3 ಚೈನ್ನ ಹಾಕಿ ತ್ರಿಬಲ್ ಕ್ರೋಶ ಹಾಕ್ಕೊಂಡಿದ್ದೀನಲ್ವ ಅದಕ್ಕೆ ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡ್ಕೊತೀನಿ. ನಾನಿಲ್ಲಿ 7 ತ್ರಿಬಲ್ ಕ್ರೋಶನ ಮಾಡಿಕೊಂಡೆ. ನಾನಿಲ್ಲಿ ಟೋಟಲಾಗೆ ಒಂದು ಆರ್ಚ್ಗೆ 8 ತ್ರಿಬಲ್ ಕ್ರೋಶ ಮಾಡಿಕೊಂಡು 8 ಪೀಕೋನ ಮಾಡ್ಕೊತೀನಿ. ಎರಡರಲ್ಲಿ 1 ಮಾಡ್ಕೊತೀನಿ, ಎರಡರಲ್ಲಿ 1, ಎರಡರಲ್ಲಿ 1 ಮಾಡಿಕೊಂಡು ಮತ್ತೆ 3 ಚೈನು. ನಿಮಗೆ ಬೇಕು ಅಂದರೆ 4 ಚೈನು ಹಾಕ್ಕೊಬೋದು. ನೀವು ಬೇಕು ಅಂದರೆ ಬೀಡ್ಸು ಕೂಡ ಹ್ಯಾಡ್ ಮಾಡ್ಕೊಬೋದು. ನಾನು ಕಾಟನ್ ಸೀರೆ ಮತ್ತು ಕಾಟನ್ ಸಿಲ್ಕ್ ಸೀರೆಗಳಿಗೆ ಹಾಕೋದಕ್ಕೋಸ್ಕರ ಬೀಡ್ಸ್ನ ಇಲ್ಲದೇ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ 8 ತ್ರಿಬಲ್ ಕ್ರೋಶ ಮತ್ತು ಪೀಕೋ ಡಿಸೈನ್ನ ಮಾಡ್ಕೊಂಡಿದ್ದೀನಿ. ಇವಾಗ ಎಲ್ಲಿಗೆ ಬರುತ್ತೆ ಈ ಥರ ಇಟ್ಕೊಬೇಕು ನೋಡಿ, ಈ ಥರ ಆರ್ಚ್ ಬರುತ್ತೆ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಇಟ್ಕೊಂಡು ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡ್ಕೊಬೇಕು. ಒಂದು ಸಲ ಲಾಕ್ ಮಾಡ್ಕೊಂಡು ಆದಮೇಲೆ ಪಕ್ಕದಲ್ಲಿ ಇನ್ನೂ ಒಂದು ಸಲ 2 ಸಲ ನಾವು ಇಲ್ಲಿ ಲಾಕ್ ಮಾಡ್ಕೊಬೇಕು. ನೋಡಿ ಡಿಸೈನ್ ಎಲ್ಲ ಆದಮೇಲೆ ಈ ಥರ ಸ್ವಲ್ಪ ಟೈಟಾಗಿರುತ್ತೆ, ಎಳ್ಕೊಬೇಕು. ಆಗ ನೀಟಾಗಿ ಆರ್ ಶೇಪು ಕುತ್ಕೊಳ್ಳುತ್ತೆ. ಇಲ್ಲಿ ನಾವು ಕಂಪ್ಲೀಟ್ ಮಾಡಾದಮೇಲೆ 2 ಸಲ ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡಿಕೊಂಡೆ ಅಲ್ವಾ. ಇವಾಗ ದಾರನ ಸ್ವಲ್ಪ ಮೇಲ್ ತೊಗೊಂಡು ಮತ್ತೆ ಇದಕ್ಕೆ ಬೀಡ್ಸ್ನ ಹ್ಯಾಡ್ ಮಾಡಬೇಕು. ಬೀಡ್ಸ್ನ ಹಾಕಿ ಟೈಟಾಗಿ ಲಾಕ್ ಮಾಡ್ಕೊಳ್ಳಿ. ಬೀಡ್ಸ್ ಲಾಕ್ ಆದಮೇಲೆ 1 ಚೈನ್ ಎಕ್ಸ್ಟ್ರಾ ಹಾಕ್ಕೊಂಡು ಮತ್ತೆ ದಾರನ ಸ್ವಲ್ಪ ಮೇಲ್ ತೊಗೊಬೇಕು. ದಾರನ ಮೇಲ್ ತೊಗೊಂಡು ಮತ್ತೆ ಅದಕ್ಕೆ ಬೀಡ್ಸ್ನ ಹಾಕ್ಕೊಬೇಕು. ಬೀಡ್ಸ್ನ ಹಾಕಿ ಬೀಡ್ಸ್ನ ಲಾಕ್ ಮಾಡಿಕೊಂಡು ಮತ್ತೆ ಅದು ವಿ ಶೇಪ್ನಲ್ಲಿ ಕುತ್ಕೊಳ್ಳೋ ರೀತಿ ನೋಡಿಕೊಂಡು ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡ್ಕೊಬೇಕು. ನಾವಿಲ್ಲಿ ಇದೇ ಬೀಡ್ಸು ಅಂತ ಏನಿಲ್ಲ, ನಿಮಗೆ ಸೀರೆಗೆ ಯಾವುದು ಮ್ಯಾಚ್ ಆಗುತ್ತೆ ಆ ಥರ ಬೀಡ್ಸ್ಗಳನ್ನ ನೋಡಿ ನೀವು ಹಾಕ್ಕೊಳ್ಳಿ. ನಾನು ಮತ್ತೆ ಇಲ್ಲಿ 2 ಸಲ ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡಿಕೊಂಡೆ. ನೋಡಿ ನಾವು ಲಾಕ್ ಮಾಡಿದಾಗ ಈ ಥರ ವಿ ಶೇಪ್ನಲ್ಲಿ ಕುತ್ಕೊಬೇಕು. ತುಂಬಾ ಡಿಫ್ರೆಂಟಾಗಿ ಒಂದೇ ಸ್ಟೆಪ್ನಲ್ಲಿ ನೀಟಾಗಿ ಡಿಸೈನ್ನ ಹಾಕ್ಕೊತಾ ಹೋಗಬೇಕು. ಇವಾಗ ಕ್ರೋಶ ಮೇಲೆ 2 ಸಲ ದಾರನ ತೊಗೊತೀನಿ. 2 ಸಲ ದಾರನ ತೊಗೊಂಡು ಇಲ್ಲಿ ಲಾಕ್ ಮಾಡ್ಕೊಂಡಿದ್ದೀನಲ್ವ, ಇಲ್ಲಿಂದ 3 ಇಲ್ಲ 4 ಚೈನ್ನಷ್ಟು ಗ್ಯಾಪ್ನ ಕೊಟ್ಟು ಅಲ್ಲಿಗೆ ಕ್ರೋಶನ ಹಾಕಿ ದಾರನ ತೊಗೊಂಡು ಬಂದು 2ರಲ್ಲಿ 1 ಮಾಡ್ಕೊಬೇಕು. 2ರಲ್ಲಿ 1 ಮಾಡಿಕೊಂಡು ಮತ್ತೆ 2ರಲ್ಲಿ 1 ಮಾಡಿಕೊಂಡು ತ್ರಿಬಲ್ ಕ್ರೋಶ ಮಾಡ್ಕೊಬೇಕು. ಇಲ್ಲಿ ನಾನು ಸ್ಟಾರ್ಟಿಂಗು 8 ತ್ರಿಬಲ್ ಕ್ರೋಶ ಮಾಡ್ಕೊಂಡಿದ್ದೀನಲ್ವ, ಇದೇ ರೀತಿ ಆರ್ಚ್ನ ಮಾಡಿಕೊಂಡು ಮತ್ತೆ ಸೀರೆ ಕುಚ್ಚು ಕಟ್ಟೋದಕ್ಕೆ ಬೀಡ್ಸ್ನ ಹಾಕ್ಕೊಂಡು ಮತ್ತೆ ಇದೇ ರೀತಿ ಆರ್ಚ್ನ ಹಾಕ್ಕೊಂಡು ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಡಿಸೈನ್ ಕಂಪ್ಲೀಟ್ ಆಗಿದೆ. ನಾನು ಸ್ಟಾರ್ಟಿಂಗಲ್ಲಿ ಬೀಡ್ಸ್ ಹಾಕ್ಕೊಂಡಿದ್ದೀನಲ್ವ ಅದೇ ರೀತಿ ಎಂಡಿಂಗಲ್ಲೂ ಬೀಡ್ಸ್ ಹಾಕಿ ಡಿಸೈನ್ನ ಹೆಂಡ್ ಮಾಡಬೇಕು. ನೀವು ಸೀರೆಗೆ ಮಾಡಬೇಕಿದ್ರು ಅಷ್ಟೇ ಸ್ಟಾರ್ಟಿಂಗ್ ಯಾವ ರೀತಿ ಸ್ಟಾರ್ಟ್ ಮಾಡಿರ್ತೀರಾ ಆದಷ್ಟು ಎಂಡಿಂಗು ಸ್ವಲ್ಪ ಚೈನ್ಗಳನ್ನ ಕಮ್ಮಿ ಹಾಕ್ಕೊಂಡು, ಎಂಡಿಂಗಲ್ಲಿ ಗೊತ್ತಾಗುತ್ತೆ ಜಾಗ ಸಾಕಾಗುತ್ತೆ ಸಾಕಾಗಲ್ಲ ಅಂತ, ಆವಾಗ ನೋಡಿಕೊಂಡು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಡಿಸೈನ್ನ ಹೆಂಡ್ ಮಾಡಿ. ಇವಾಗ ನಾನು 2 ಸಲ ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ. ಲಾಕ್ ಮಾಡ್ಕೊಂಡು ಆದಮೇಲೆ ದಾರನ ಕಟ್ ಮಾಡಿ ಲಾಕ್ ಮಾಡ್ಕೊಂಬಿಡ್ಬೇಕು. ಥ್ರೆಡ್ನ ಈ ಥರ ನೀಟಾಗಿ ಎಳ್ಕೊಂಡು ಟೈಟಾಗಿ ಎಳ್ಕೊಬೇಕು, ಆವಾಗ ಲಾಕ್ ಆಗುತ್ತೆ. ಒಂದೇ ಸ್ಟೆಪ್ನಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನ್ ಇದು. ನಾನಿಲ್ಲಿ ಬೀಡ್ಸ್ ಹಾಕ್ಕೊಂಡು 1 ಚೈನ್ ಹಾಕ್ಕೊಂಡಿದ್ದೀನಲ್ವ, ಇಲ್ಲಿಗೆ ನಾನು ಸೀರೆ ಕುಚ್ಚನ್ನ ಕಟ್ಬಿಟ್ಟು ಡಿಸೈನ್ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ. ಸೀರೆ ಕುಚ್ಚು ಕಟ್ಟಾಗಿದೆ. ನಾನಿಲ್ಲಿ ಬೀಡ್ಸ್ ಹತ್ರ 1 ಚೈನ್ ಹಾಕ್ಕೊಂಡಿದ್ದೀನಲ್ವ, ಇಲ್ಲಿಗೆ ನಾನು ಸೀರೆ ಕುಚ್ಚನ್ನ ಕಟ್ಟಿದ್ದೀನಿ. ನಾನು ಸೀರೆ ಕುಚ್ಚು ಕಟ್ಟೋದಕ್ಕೆ 147 ದಾರನ ಯೂಸ್ ಮಾಡಿದ್ದೀನಿ. ಯಾವತ್ತೂ ಅಷ್ಟೇ ಸೀರೆ ಕುಚ್ಚನ್ನ ತುಂಬ ಉದ್ದ ಕಟ್ಟಬೇಡಿ, ನೋಡಿಕೊಂಡು 1-2 ಸೀರೆ ಕುಚ್ಚು ಕಟ್ಕೊಂಡು ಕಟ್ ಮಾಡಿದಾಗ ಗೊತ್ತಾಗುತ್ತೆ ಯಾವುದು ಎಷ್ಟು ಉದ್ದ ಬಿಟ್ಟರೆ ಸೀರೆ ಕುಚ್ಚು ಚೆನ್ನಾಗಿ ಕಾಣಿಸುತ್ತೆ ಅಂತ.
ಅದನ್ನು ನೋಡಿಕೊಂಡು ಸೀರೆ ಕುಚ್ಚನ್ನ ಕಟ್ಕೊಳ್ಳಿ. ನಾನು ಇದಕ್ಕೆ ಪುಟ್ಟದಾಗಿ ಬೇಬಿ ಕುಚ್ಚು ಥರ ಸೀರೆ ಕುಚ್ಚನ್ನ ಕಟ್ಕೊಂಡಿದ್ದೀನಿ. ಒಂದೇ ಸ್ಟೆಪ್ನಲ್ಲಿ ತುಂಬಾ ಬೇಗನೆ ಹಾಕೊಬೋದು ಈ ಡಿಸೈನ್ನ, ಮತ್ತು ನೀಟಾಗಿ ಬರುತ್ತೆ ಈ ಡಿಸೈನು. ಕಾಟನ್ ಸೀರೆಗಳಿಗೆ ಮತ್ತು ಕಾಟನ್ ಸಿಲ್ಕ್ ಸೀರೆಗಳಿಗೆ ಈ ಥರ ಡಿಸೈನ್ನ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನ್ ಇದು. ನಾವು ಇದಕ್ಕೆ ಚಾರ್ಜ್ ಮಾಡ್ತೀವಿ ಅಂದರೆ 450ಇಂದ 500 ತನಕ ಚಾರ್ಜ್ ಮಾಡ್ಬೋದು. ನಿಮ್ಮ ಕಸ್ಟಮರು ಮತ್ತು ನೀವಿರೋ ಪ್ಲೇಸ್ನ ನೋಡಿಕೊಂಡು ಚಾರ್ಜ್ ಮಾಡ್ಕೊಳ್ಳಿ. ಮತ್ತು ನೀವಿಲ್ಲಿ ಕಾಂಬಿನೇಷನ್ಗಳು ಸೀರೆಗಳು ಯಾವ ರೀತಿ ಇರುತ್ತೆ ನೋಡಿಕೊಂಡು ಕಾಂಬಿನೇಷನ್ ಮಾಡಿಕೊಂಡು ಸೀರೆ ಕುಚ್ಚನ್ನ ಕಟ್ಟಿ. ತುಂಬಾ ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಬಟನ್ ಪ್ರೆಸ್ ಮಾಡಿ, ನಿಮ್ಮ ಫ್ರೆಂಡ್ಗಳಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.